ಎಲ್ಲ SSLC PUC ಡಿಗ್ರಿ ಹಾಗೂ ಡಿಪ್ಲೊಮಾ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಈಗಾಗಲೇ SSP ಸ್ಕಾಲರ್ಶಿಪ್ ಅನ್ನೋದು ಓಪನ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಈಗಾಗಲೇ ತುಂಬ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡೋಕ್ಕೆ ಹೋದರೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಯಾಟ್ಸ್ ನಂಬರ್ನ ಹಾಕಿಬಿಟ್ಟು ಫೆಚ್ ಡಾಟಾ ಅಂತ ಕೊಟ್ಬಿಟ್ರೆ ನಿಮ್ಮ ಡಾಟಾ ಅನ್ನೋದು ಫೆಚ್ ಆಗ್ತಿಲ್ಲ. ಅಪ್ಲಿಕೇಶನ್ ಅದಾಗದೀತಿ ಮುಂದೆ ಅಪ್ಲಿಕೇಶನ್ ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಿದ್ರು. ಏನು ಮಾಡಬೇಕಂತ ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಒಂದು 2 ಅಪ್ಡೇಟ್ ಕೂಡ ಬಂದಿದೆ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿದಂತೆ. ಅಪ್ಡೇಟ್ಗಳು ಏನು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಈ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವುದು, ಎಲ್ಲ ಕ್ಯಾಟಗರಿಯವರಿಗೂ ಒಂದೊಂದು ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ಆ ಲಾಸ್ಟ್ ಡೇಟ್ ಒಳಗಡೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಯಾವಾಗ ಲಾಸ್ಟ್ ಡೇಟು ಅನ್ನೋದನ್ನ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡಿದ್ರೆ ಲಾಸ್ಟ್ ಡೇಟ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. SSP ಸ್ಕಾಲರ್ಶಿಪ್ಗೆ ಅದು ಲಾಸ್ಟ್ ಡೇಟ್ ಯಾವುದಂತ ನೋಡ್ತಾ ಹೋಗೋಣ. ಒಂದೊಂದೇ ಲಾಸ್ಟ್ ಡೇಟ್ನ ನೋಡೋಣ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು, ವೆಬ್ಸೈಟ್ನಲ್ಲೇ ಕೊಟ್ಟಿದ್ದಾರೆ ನೋಡ್ಬೋದು. ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026 ಅಂದರೆ 31 ಆಗಸ್ಟ್ ಒಳಗೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಅದ್ರ ನಂತರ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಅಂದರೆ ಹಿಂದುಳಿದ ಅಂದರೆ ಹಿಂದೂ ಮುಸ್ಲಿಮ್ ಆಗಿರ್ಬೋದು, ಮುಸ್ಲಿಮು, ಜೈನು, ಕ್ರಿಶ್ಚಿಯನ್ನು ಅವರೆಲ್ಲ ಅಷ್ಟು ಒಳಗಡೆ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026 ಒಳಗಡೆ. ಇದು ಕೂಡ ಆಗಸ್ಟ್ ಒಳಗೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಇದಕ್ಕೆ ಅಂದರೆ ಕ್ಯಾಟಗರಿ 1, 2A ಆಮೇಲೆ 2B, 3A, 3B ಇವೆಲ್ಲ ವಿದ್ಯಾರ್ಥಿಗಳು ಇಷ್ಟು ಒಳಗಡೆ ಅಪ್ಲೈ ಮಾಡಬೇಕಾಗುತ್ತೆ, OBC ವಿದ್ಯಾರ್ಥಿಗಳೆಲ್ಲ. ನೆಕ್ಸ್ಟು ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/1/2027. ಅಂದರೆ ನೀವು ಜನವರಿ ತಿಂಗಳವರೆಗೂ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಹೊಸ ವರ್ಷ ನ್ಯೂ ಇಯರ್ವರೆಗೂ ನೀವು ಅಪ್ಲೈ ಮಾಡ್ಬೋದು, ಅಷ್ಟೋ ತನಕ ಟೈಮ್ ಇರುತ್ತೆ. ನೀವು ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡಿ. ಅಂದರೆ SC/ST ವಿದ್ಯಾರ್ಥಿಗಳಿಗೆ ತುಂಬಾ ಟೈಮ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಇದೊಂದು ಒಳ್ಳೆಯ ವಿಷಯ, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಏನೇ ಪ್ರಾಬ್ಲಮ್ಸ್ ಆದರೂ ಸಾರ್ಟ್ ಔಟ್ ಮಾಡಿಕೊಂಡು ಆರಾಮಾಗಿ ಅಪ್ಲೈ ಮಾಡ್ಬೋದು. ಈಗ OBC ವಿದ್ಯಾರ್ಥಿಗಳು ಅವರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಟೈಮ್ ಜಾಸ್ತಿ ಏನಿಲ್ಲ, ಆದಷ್ಟು ಬೇಗ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಕಾಲರ್ಶಿಪ್ಗೆ. ಈಗ ತುಂಬ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಸ್ಯಾಟ್ಸ್ ನಂಬರ್ನ ಹಾಕ್ತಿ ಫೆಚ್ ಡಾಟಾ ಅಂತ ಕೊಟ್ಟರೆ ಸ್ಯಾಟ್ಸ್ ನಂಬರಲ್ಲಿರುವಂಥ ಡಾಟಾ ಫಿಚ್ ಆಗ್ತಿಲ್ಲ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಇದರಿಂದ ಅಪ್ಲಿಕೇಶನ್ ಮುಂದೆ ಹೋಗ್ತಿಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ನೆಕ್ಸ್ಟ್ ಅನ್ನೋ ಬಟನ್ ವರ್ಕ್ ಆಗ್ತಿಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ಅದು ಏನೂ ಮಾಡೋಕ್ಕಾಗಲ್ಲ. ಒಂದು 2-3 ಡೇಸ್ ವೆಯ್ಟ್ ಮಾಡಿ. ಅದು ಸರ್ವರ್ಸ್ ಇಶ್ಯೂಸ್ ಇರೋದ್ರಿಂದ, ಅಂದರೆ ಅದು ನಿಮ್ಮ ಡಾಟಾನ ಫಿಚ್ ಮಾಡ್ತಿಲ್ಲ. ಸ್ವಲ್ಪ ಟೈಮಲ್ಲಿ ನಿಮ್ಮ ಡಾಟಾನ SSP ಅವರು SSP ಪೋರ್ಟಲ್ ಅವರು ನಿಮ್ಮ ಡಾಟಾನ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಡಾಟಾ ಆಟೋಮೆಟಿಕ್ಲಿ ಆಮೇಲೆ ಫಿಚ್ ಆಗುತ್ತೆ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿಬಿಟ್ಟು ನೀವು ಮತ್ತೆ ಅಲ್ಲಿ ನೀವು ಸ್ಯಾಟ್ಸ್ ನಂಬರ್ನ ಹಾಕಿಬಿಟ್ಟು ಸೆಕೆಂಡ್ PU ಸ್ಯಾಟ್ಸ್ ನಂಬರ್ನ ಹಾಕಿಬಿಟ್ಟು ಫಿಚ್ ಡಾಟಾ ಅಂತ ಕೊಟ್ಟರೆ ನಿಮ್ಮ ಡಾಟಾ ಫಿಚ್ ಆಗುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಅಪ್ಲಿಕೇಶನ್ನ ಕಂಟಿನ್ಯೂ ಪ್ರೊಸೆಸ್ ಮಾಡ್ಬೋದಾಗುತ್ತೆ. ಈ ಒಂದು ವಿಷಯ ನೆನಪಿರಲಿ. ಇನ್ನೊಂದು 2-3 ದಿವಸದಲ್ಲಿ ನಿಮ್ಮ ಅದು ಪ್ರಾಬ್ಲಮ್ ಅನ್ನೋದು ಸಾರ್ಟ್ ಔಟ್ ಆಗುತ್ತೆ. ತುಂಬ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ತುಂಬ ಟೈಮ್ ಇದೆ, ನೀವು ಅಪ್ಲೈ ಮಾಡ್ಬೋದು. ಇನ್ನೂ ತುಂಬಾ ಟೈಮ್ ಇದೆ. ಆಗಸ್ಟ್ವರೆಗೂ ಟೈಮ್ ಇದೆ. ಇನ್ನು SC/ST ಅವರಿಗಂತೂ ನ್ಯೂ ಇಯರ್ ಅಂದರೆ ಜನವರಿವರೆಗೂ ಟೈಮ್ ಇದೆ, 2027ವರೆಗೂ ಟೈಮ್ ಇದೆ. ಆರಾಮಾಗಿ ಅಪ್ಲೈ ಮಾಡ್ಬೋದು. ಇನ್ನು ಒಂದು ಅಪ್ಡೇಟ್ ಏನಂದರೆ, ನೀವು ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಜಾತಿ ಆದಾಯ ಪ್ರಮಾಣ ಪ್ರಾಪರ್ ಆಗಿರಬೇಕು. ಹಳೇದು ಅಥವಾ ಓಲ್ಡ್ ಆಗಿದ್ದರೆ ಈ 5 ವರ್ಷದ ಹಿಂದಿಂದು ಆಗಿದ್ದೇನಾದ್ರಿದೆ ಅದು ತೊಗೊಳೋದಿಲ್ಲ. ಅದು EKYC ಮಾಡೋ ಟೈಮಲ್ಲಿ ಆಗಿರ್ಬೋದು, ಅಲ್ಲಿ RD ನಂಬರ್ ಎಂಟರ್ ಮಾಡೋಕ್ಕಿರುತ್ತೆ. ಅಲ್ಲಿ ಅದು ತೊಗೊಳೋದಿಲ್ಲ. ಅದಕ್ಕೋಸ್ಕರ ಹೊಸದು ಮಾಡಿಸಿ ನೀವು ಅಪ್ಲೈ ಮಾಡೋದು ಬೆಸ್ಟು. ತುಂಬ ಹಳೇದಾಗಿದ್ದರೆ ಅಪ್ಲೈ ಮಾಡೋಕ್ಕಾಗಲ್ಲ ಸ್ಕಾಲರ್ಶಿಪ್ನ. ಅದೊಂದು ನ್ಯೂ ಅಪ್ಡೇಟ್ನ ತಂದಿದ್ದಾರೆ. ಹಳೇದಲ್ಲ, ಯಾವುದು ತೊಗೊಳೋದಿಲ್ಲ ಸ್ಕಾಲರ್ಶಿಪ್ನಲ್ಲಿ. ಅದಕ್ಕೋಸ್ಕರ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ನ ನೀವು ರಿನ್ಯೂವಲ್ ಮಾಡಿಸ್ಬಿಟ್ಟು ಅದನ್ನು ನೀವು ಇಲ್ಲಿ ಹಾಕಿಬಿಟ್ರೆ, ಆ ನಂಬರ್ನ ಹಾಕಿಬಿಟ್ರೆ ನಿಮ್ಮ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ.
ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಡೇಟ್ ಎಲ್ಲದನ್ನು ಹೇಳಿದ್ದೀನಿ. ಸೊ ಆದಷ್ಟು ಬೇಗ ಎಲ್ಲ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಹೌ ಟು ಅಪ್ಲೈ SSP ಸ್ಕಾಲರ್ಶಿಪ್ ಅಂತ. ಸೊ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ವಿಡಿಯೋ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.